ನಿನ್ನೆ ಬೆಳಗ್ಗೆ 9:30 ಎಸ್ ಮೊದಲವರಿ ಸ್ಪರ್ಧೆಯಲ್ಲಿ ಮೊದಲವಧಿ ಆರಂಭ. ಒಳಭಾಗದಲ್ಲಿ ಆದರ್ಶ ಪಂದ್ಯದಲ್ಲಿ ಪ್ರತಿಯವಧಿ ಆಟವನ್ನು ಗಮನಿಸಿಕೊಳ್ಳಬಹುದಾಗಿದೆ. ಪ್ರಬಲ ತಂಡಕ್ಕೆ ಸವಾಲಾಗಬಲ್ಲ ಆಟದಲ್ಲಿ ಆದರ್ಶ ಕಚ್ಚಬದವು. ಎರಡೂ ತಂಡಗಳು ನಿರಂತರವಾಗಿ ಪಂದ್ಯದಲ್ಲಿ ಫೈನಲ್ ಕದನ. ಬಂಗೇರ ಕ್ರಿಕೆಟ್ ಟ್ರೋಫಿ 2026ರ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳಬಲ್ಲವರ ಅಜ್ಮಲ್ ದಾಳಿ ಒಳಭಾಗದಲ್ಲಿದೆ. ಎರಡೂ ತಂಡಗಳು ಪರಸ್ಪರ ಸೆಣಸಾಟವನ್ನು ಮುಂದುವರಿಸಿಕೊಳ್ಳುತ್ತಾ ರಣಾಂಗಣದ ನೀತಿಗಳಲ್ಲಿ ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದಿರಿಸಿಕೊಳ್ಳುತ್ತಾ ಇದೆ. ವರ್ಣ ಸುಲ್ಕೇರಿಯ ವರುಣ ದಾಳಿಯಲ್ಲಿರುವ ಪ್ರಬಲ ತಂಡಕ್ಕೆ ಸವಾಲಾಗಬಲ್ಲ ಆಚಾರ ವರುಣ. ಪ್ರತಿ ಹಂತಗಳಲ್ಲಿ ತಂಡಕ್ಕೆ ಆಪತ್ ಬಾಂಧವ ಆಚಾರ. ಫೈನಲ್ ರೋಚಕತೆ ಸ್ಪರ್ಧೆಯ ರೋಚಕತೆಗಳ ಮಧ್ಯೆ ಪಂದ್ಯದ ಅವಧಿಯಲ್ಲಿ ಆದರ್ಶ ಕಕ್ಕೆ ಬಲವು ಕಾಂಬಿನೇಷನ್ ಆಟಗಳು. ಎಸ್ ಮೊದಲ ಅವಧಿಯಲ್ಲಿ ಮತ್ತೆ ಕೇರಳದ ಕಾಸರಗೋಡು ಮೂಲದ ಆಟಗಾರ ರಂಜಿತ್ ಕುಂಜತ್ತೂರು 1-1 ಸಮಬಲದಲ್ಲಿ ಮೊದಲ ಅವಧಿ ಇದೆ. ಪ್ರಬಲ ತಂಡಕ್ಕೆ ಸವಾಲ. ಎಂತ ಹಿಡಿತಗಳು! ಯಪ್ಪಪ್ಪ ಸ್ಟಾರ್ ಗೈಸ್ ಕುಟ್ಪೆಟ್ಟಿ. ಜೂನಿಯರ್ ಆಟಗಾರ ಪಂದ್ಯದಲ್ಲಿ ಮುಂದುವರಿತಾರೆ. ದಾಳಿಯ ಪ್ರತಿ ಅವಕಾಶಗಳಲ್ಲಿ ಭೀಮಾ ಒಳಭಾಗದಲ್ಲಿ ಹೋರಾಟದಲ್ಲಿ ಆಟಗಾರ ಅಲ್ಲಿ ಆದರ್ಶ ಸೆಂಟ್ರಲ್ ಲೈನ್ ಸಮೀಪ ಮಾಡಿದ ಮಿಸ್ಟೇಕಲ್ಲಿ 3-1 ಕುಪ್ಪೆಟ್ಟಿಯ ಮುನ್ನಡೆ. ವರುಣ ಸೆಂಟ್ರಲ್ ಲೈನ್ ಸಮೀಪ ಮತ್ತೆ ಮುಂದುವರಿತಾರೆ ಕದನ. 4 ಡಿಫೆಂಡರ್ಗಳಿದ್ದಾರೆ. ಲೆಫ್ಟ್ ಕಾರ್ನರ್ ನಲ್ಲಿ ಕಾಸರಗೋಡು ಮೂಲದ ಸುನಿಲ, ರೈಟ್ ಕಾರ್ನರ್ ನಲ್ಲಿ ಮುಂಡಾಜೆಯ ಪ್ರತಾಪ, ದಾಳಿಯಲ್ಲಿ ಕುಪ್ಪೆಟ್ಟಿಯ ಅಭಿ. ಇದು ಫೈನಲ್ ಕದನ. ಸಮಯವನ್ನು ಕಳೆಯುವ ನಿರೀಕ್ಷೆ, ವಿಶ್ರಾಂತಿಯ ಕೋರಿಕೆ. ಸ್ಪರ್ಧೆಯ ಕಣದಲ್ಲಿ ಮತ್ತೆ ಪ್ರವೀಣ, ಪುತ್ತೂರಿನ ಕೆದಿಲದ ಪ್ರವೀಣ್ ದಾಳಿಯಲ್ಲಿ. ಇದು ಫೈನಲ್ ಹೋರಾಟದ ರೋಚಕತೆ. ಪ್ರತಿ ಪಂದ್ಯದಲ್ಲಿ ತಂಡಕ್ಕೆ ಅವಶ್ಯ ಅಂಕಗಳನ್ನು ಗಳಿಸಿಕೊಟ್ಟ ಆಟಗಾರ. ಉಳಿದಿರುವಂತದ್ದು ಏಕಮಾತ್ರ ಸ್ಪರ್ಧೆ.
ಇಲ್ಲಿ ಗೆಲುವಿನ ಲೆಕ್ಕಾಚಾರಗಳನ್ನ ಉಳಿಸಿಕೊಳ್ಳಬಲ್ಲವರಾರು? ಸಮರ್ಪಕ ಹೆಜ್ಜೆಯ ಆಟ ಮುಂದುವರಿತಾರೆ. ದಾಳಿಯ ಪ್ರತಿದಾಳಿಗಳಲ್ಲಿ ಆಕ್ರಮಣಕಾರಿ ಆಟದ ಮೂಲಕ ಮೊದಲ ಅವಧಿ 4-1 ಕೊಪ್ಪೆಟ್ಟಿ 3 ಅಂಕಗಳ ಅಂತರದಲ್ಲಿ ಸ್ವಸ್ತಿಕ್ ಫ್ರೆಂಡ್ಸ್ ಶರಬೂರು ತಂಡದ ವಿರುದ್ಧವಾಗಿ ಪ್ರತಾಪ ಒಳಭಾಗದಲ್ಲಿ ದಾಳಿಯಲ್ಲಿದೆ. ವಿಶ್ರಾಂತಿಯ ಕೋರಿಕೆ ಇದೆ. ಸುಮಾರು ಇಲ್ಲವೇ ಮಡಿ ಒಳಭಾಗದಲ್ಲಿ ಅಜ್ಮನ್ ಮೂಲಕ ದಾಳಿ ಮುಂದುವರಿತಾರೆ. ಜೂನಿಯರ್ ಮತ್ತು ಸೀನಿಯರ್ಗಳ ಕದನದಲ್ಲಿ ಪ್ರತಿಷ್ಠಿತ ಪಂದ್ಯಾವಳಿಯ ಫೈನಲ್ ಕದನ 20 ಸುನಿಲ ಬೆಳಗಿನ ಜಾವದಲ್ಲಿ ಸುನಿಲನ ಆರ್ಭಟ. ಪ್ರವೀಣ 4-2 ಪಂದ್ಯ. ಎರಡು ಅಂಕಗಳ ಅಂತರವನ್ನು ಬಳಸಿಕೊಂಡಿರುವಂತಹ ಈ ಹೋರಾಟದಲ್ಲಿ ಡುವಾಳೈನಲ್ಲಿ ಪ್ರವೀಣ ಅಂಕವನ್ನು ತರಲೇಬೇಕಾಗಿದೆ. ಪ್ರವೀಣ ಆಚ ಬೋನಸ್ ಮಸ್ತಿ ಪ್ರವೀಣನ ಆರ್ಭಟದಲ್ಲಿ ಸ್ವಸ್ತಿಕ್ ಫ್ರೆಂಡ್ಸ್ ಶರಬೂರು ಕಳೆದ ಎಲ್ಲ ಸ್ಪರ್ಧೆಗಳಲ್ಲಿ ಸ್ವಸ್ತಿಕ್ ಫ್ರೆಂಡ್ಸ್ ಶರಬೂರು ತಂಡದ ಪ್ರಾಯೋಜಕರು ಹೊರಗಿದ್ರು, ಈಗ ಒಳ ಬಂದಿದ್ದಾರೆ. ಸ್ಪರ್ಧೆಯ ಕಣದಲ್ಲಿ ನಿರಂತರವಾಗಿ ಆಟ ಮುಂದುವರಿಯುತ್ತಾರೆ. ಹಿಡಿತ ಅಂದ್ರೆ ಹೀಗೆ ಆಟದ ರಂಗೇರಿಸಿಕೊಳ್ಳಬಲ್ಲ ಹೆಜ್ಜೆ. ಇಲ್ಲಿ ರಂಜು ಕುಂಜತ್ತೂರಿನ ರಂಜು 7-4 ಶರಬೂರು ಮುನ್ನಡೆಯಲ್ಲಿ. ಆಟ ಅಂತಿಮ ಆಚಾರ ಒಳಭಾಗದಲ್ಲಿ ಉಳಿದುಕೊಂಡಿರುವಂತೆ ದಾಳಿಯ ನಿಖರತೆಗಳಲ್ಲಿ ಸ್ಪರ್ಧೆಯನ್ನ ಕಾಣ್ತಾ ಇದ್ದೇವೆ. ಸ್ಪಷ್ಟವಾದ ಹೋರಾಟಗಳು ಪ್ರತಿ ದಾಳಿಯಲ್ಲಿ ಪೂರ್ಣ ಸಮಯವನ್ನು ಕನ್ನಡಿಗ ವರುಣ ಕಾಂಬಿನೇಷನ್ ಟ್ಯಾಕಲ್ ಅಲ್ಲಿ ಅಭಿಷೇಕ್ ಟೈಮ್ ಔಟ್. ಮುಂದುವರಿತಾರೆ ಕದನ 11-4 ಮುನ್ನಡೆಯನ್ನು ಉಳಿಸಿಕೊಳ್ಳಬಲ್ಲ ವಿಶ್ವಾಸದ ಅವಧಿಗಳಲ್ಲಿರುವಂತಹ ಸ್ವಸ್ತಿಕ್ ಫ್ರೆಂಡ್ಸ್ ಶರಬೂರು. ಈ ಪಂದ್ಯದಲ್ಲಿ ಪ್ರವೀಣ ಕಳೆದ ದಾಳಿಯಲ್ಲಿ ಅದ್ಭುತ ಪ್ರವೀಣ ಸತತವಾಗಿ ಯಶಸ್ವಿ ದಾಳಿಗಳ ಮೂಲಕ ಮುನ್ನಡೆ 13-4 ನಿರಂತರವಾದ ಸ್ಪಷ್ಟತೆಗಳ ಮೂಲಕವಾಗಿ ಕದನ ಮುಂದುವರಿತಾ ಇದೆ. ರಣಾಂಗಣದ ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದಿರಿಸಿಕೊಂಡಿರುವಂತಹ ಆಟಗಾರರು. ಪನೊಂದುಲ್ಲೆ ಉಲಾಯಡೆ ಪನೊಂದುಲ್ಲಿ ರಂಜುವಿನ ಆಕ್ರಮಣದಲ್ಲಿ ಪಂದ್ಯವಿದೆ. 13-4 ಹೋರಾಟಗಳ ಮೂಲಕ ಪ್ರತಿದಾಳಿ ಮತ್ತು ಮುಂದುವರಿತಾರೆ. ಕಣದಲ್ಲಿ ಅಭಿವಾ ದಾಳಿಯ ಶ್ರೇಷ್ಠ ಪ್ರದರ್ಶನವನ್ನು ಒಳಾಂಗಣದಲ್ಲಿ ಮುಂದುವರಿಸಿಕೊಂಡಿರುವಂತಹ ಆಟಗಾರರು. ಫೈನಲ್ ಕದನದ ಹೋರಾಟ ಸುನಿಲ್ ಈ ಅಂತ ಡಿಫೆನ್ಸ್ ವಿಭಾಗ ಇಲ್ಲಿ ದಾಳಿಯಲ್ಲಿ ಪ್ರವೀಣರಾದ್ರೆ
ಡಿಫೆನ್ಸ್ ನಲ್ಲಿ ಕಾಂಬಿನೇಷನ್ ಬಹಳಷ್ಟು ಅದ್ಭುತವಾಗಿ ಬರ್ತಾ ಇದೆ. ನಾಲ್ವರು ಡಿಫೆಂಡರ್ಗಳ ಮಧ್ಯೆ ವರುಣ, ಸುಲ್ಕೇರಿಯ ವರುಣ ಒಳಭಾಗದಲ್ಲಿ ದಾಳಿಯನ್ನು ಮುಂದುವರಿಸಿಕೊಂಡಿರುವಂತಹ ಆಟಗಾರ. ಬಂಧುಗಳೇ, ನಮ್ಮ ಈ ದಿನ ಕಾರ್ಯಕ್ರಮದಲ್ಲಿ ಸೂಪರ್ ಸೋಪ್ ಚಲನಚಿತ್ರದ ನಮ್ಮ ದಾಮು ಅವರ ಆಗಮನ ಆಗಿದೆ. ದಾಮು ಅವರಿಗೆ ಆತ್ಮೀಯ ಸ್ವಾಗತ. ಶಿವು, ಸ್ವಾಗತ ಇದೆ. ಸೂಪರ್ ಸೋ ಚಲನಚಿತ್ರದ ದಾಮು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಅಜು ಒಳಭಾಗದಲ್ಲಿ ಆಚೆ ಮುಂದುವರಿತಾ ಇದೆ. ರಣಾಂಗಣದಲ್ಲಿ ಕರಿಚಿರತೆ ಬೆಳಗ್ಗೆ ಬೇಟೆಯಾಡ್ತಾ ಇದೆ. ಮಧ್ಯಂತರ ವಿರಾಮದ ಬಳಿಕ 16-4 ದ್ವಿತೀಯ ಅವಧಿಯ 10 ನಿಮಿಷಗಳ ಬಳಿಕ ವೇದಿಕೆಯಲ್ಲಿ ಚುಟುಕಾದ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ. ಆ ಬಳಿಕ ಪಂದ್ಯಗಳಿಗೆ ಪೂರ್ಣ ವಿರಾಮ ಬೀಳಲಿದೆ. ಪ್ರಮುಖ 2 ತಂಡಗಳು ಕೂಡ ಸ್ಟಾರ್ ಗೈಸ್ ಕೊಪ್ಪೆಟ್ಟಿ, ಸ್ವಸ್ತಿ ಫ್ರೆಂಡ್ಸ್ ಶರಬೂರು ತಂಡಗಳು ಈ ಪಂದ್ಯಾವಳಿಯಲ್ಲಿ ತನ್ನ ಅದ್ಭುತವಾದ ಲಯದ ಮೂಲಕ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುವ ವಿಶ್ವಾಸದಲ್ಲಿ ಬಂಗೇರ ಬ್ರಿಗೇಡ್ ಟ್ರೋಫಿ 2026ರ ಚಾಂಪಿಯನ್ ಪಟ್ಟವನ್ನ ಜೊತೆಗೆ 30,000 ನಗದು ಪುರಸ್ಕಾರವನ್ನು ಗೆದ್ದುಕೊಳ್ಳಬಲ್ಲ ತಂಡ ಯಾವುದು? 20,000 ಖಚಿತ ಆಗಿದೆ. 30ಕ್ಕಾಗಿ ಹೋರಾಡಬೇಕಿದೆ. ಸ್ವಸ್ತಿ ಫ್ರೆಂಡ್ಸ್ ಶರಬೂರು ಪ್ರತಿ ಪಂದ್ಯಗಳಲ್ಲಿ ಶ್ರೇಷ್ಠವಾದಂತಹ ಆಟದ ಮೂಲಕ ಗುರುತಿಸಿಕೊಳ್ತಾ ಇದೆ. ಸೈಫ್ ಅಕಾಡೆಮಿಯ ಹುಡುಗರು ಇವತ್ತು ಸ್ವಸ್ತಿ ಫ್ರೆಂಡ್ಸ್ ಶರಬೂರು ಆಗಿದ್ದಾರೆ. 16-4 ಸೂಪರ್ ಟ್ಯಾಕ್ಲಿಸ್ ಆನ್ ಆಗಿದೆ. ಪುತ್ತೂರಿನ ಕೆದಿಲದ ಪ್ರವೀಣ ದಾಳಿಯಲ್ಲಿರುವ ಆಟಗಾರ. ಮಿಸ್ಟೇಕ್ ಉಂಟು, ಒಂದು ನಿಮಿಷ ಉಂಟು, ಪಾಡು ಟೆಕ್ನಿಕಲ್ ಚೂರು ಏನಾದ್ರು ಉಂಟಲ್ಪ. ಪಾಡೋದು ಇಟ್ಕೊಂಡು ಪಾಡಿರೋದಾ ಚೂರು ಸರಿ ಮಾಡ್ತೇವೆ. ಪಾಡಲೇದ ಸರಿ ಉಂಟ. ಮಣಿ ಒಳಭಾಗದಲ್ಲಿ ಹೋರಾಟವನ್ನ ಮುಂದುವರಿಸಿಕೊಂಡಿರುವ ಪ್ರವೀಣ ದಾಳಿಯಲ್ಲಿ 2 ವಿಭಾಗಗಳಲ್ಲಿ ಕೂಡ ಶ್ರೇಷ್ಠ ಆಟಗಾರಗಳನ್ನು ಕಾಣ್ತಾ ಇದ್ದೇವೆ. ಪ್ರತಿ ದಾಳಿಯಲ್ಲಿ ಪ್ರವೀಣ 2 ಪಾಯಿಂಟ್ಸ್. ಪ್ರಥಮ ಅವಧಿಯಲ್ಲಿ ಅಲ್ಪ ರೋಚಕತೆಯನ್ನು ಉಳಿಸಿಕೊಂಡಿದ್ದ ಪಂದ್ಯ ದ್ವಿತೀಯ ಅವಧಿಯಲ್ಲಿ ಏಕಮುಖವಾಗಿ ಮುನ್ನಡೆದಿದ್ದಾರೆ. 18-5 2 ತಂಡಗಳು ನಿರಂತರವಾಗಿ ಪಂದ್ಯದ ಅವಧಿಯಲ್ಲಿ ಸ್ಪಷ್ಟತೆಯ ಪಾದಚಾರಣೆಯನ್ನು ಉಳಿಸಿಕೊಂಡಿರುತ್ತಾರೆ. ಸೆಂಟರ್ ಲೈನ್ ಸಮೀಪದಲ್ಲಿ ತಡೆ ಹಿಡಿದಾಡ್ತಾರೆ. ಆಲೋಚನೆ ಮೂಲಕ ಪಂದ್ಯದ ಹಿಡಿತದಲ್ಲಿ ಸ್ವಸ್ತಿ ಫ್ರೆಂಡ್ಸ್ ಶರಬೂರು ಸಮರಾಂಗಣದಲ್ಲಿ ಒಳಭಾಗದಲ್ಲಿರುವಂತಹ ಆಟ ಅದ್ಭುತವಾಗಿರುವಂತಹ ಕ್ರಮಣ. ಎರಡು ತಂಡಗಳು ಈ ಪಂದ್ಯದಲ್ಲಿ ಆದರ್ಶ ತಲೆ ಹಿಡಿದ ಆಟಗಾರ ಕಂಚೆ ಬಲವಿನ ಕಮಾಲ್ ಠಾಕದಲ್ಲಿ ಟೈಮ್ ಔಟ್. ಪಂದ್ಯದ ಬದಿಯಲ್ಲಿ ಮತ್ತೆ ಹೋರಾಟಗಳ ಮೂಲಕ ಗುರುತಿಸಿಕೊಳ್ಳಬಲ್ಲ ಆಟಗಾರ ಪ್ರತಿದಾಳಿಯಲ್ಲಿ ಲಂಚು
ಏಕಮುಖ ಮುನ್ನಡೆಯ ಜೊತೆಗಿರುವಂತಹ ಫೈನಲ್ ಕದನ. ಸ್ವಚ್ಛತೆಯ ಪಾದಚಲನೆಯನ್ನು ಉಳಿಸಿಕೊಂಡಿರುವಂತಹ ಹೋರಾಟದಲ್ಲಿ ಇಪ್ಪತ್ತಮೂರು ಐದರಲ್ಲಿ ಎರಡು ತಂಡಗಳು ಅದ್ಭುತವಾದಂತಹ ಕ್ಷಣಗಳ ಒಳಭಾಗದಲ್ಲಿ ಉಳಿಸಿಕೊಳ್ಳಲಾರಂಭಿಸಿದೆ. ಸ್ಪಷ್ಟ ಹಿಡಿತದಲ್ಲಿ ಮುನ್ನಡೆಯುವುದಕ್ಕೆ ಏಕಮುಖವಾಗಿರುವಂತಹ ಪಂದ್ಯ 23-5 ಶರವೂರು ತಂಡದ ಮ್ಯಾನೇಜರ್ ಕಮ್ ಡ್ರೈವರ್ ತೌಸಿ ಅವರು ಬಹಳ ಖುಷಿಯಾಗಿದ್ದಾರೆ. ಇವತ್ತು ಲಾಂಗ್ ಟ್ರಿಪ್ ಹೋಗುವ ಚಾನ್ಸ್ ಇದೆ. ಲಾಸ್ಟ್ 5 ಮಿನಿಟ್ಸ್ ಅಂತಿಮ 5 ನಿಮಿಷ. ಆಲೆ ಟ್ಯಾಕಲ್ ಪರಿಪೂರ್ಣ ಡಿಫೆಂಡರ್ಗಳ ಸಾಥ್ ಸಿಕ್ಕಿದೆ. 65 ಕೆಜಿ ವಿಭಾಗದಲ್ಲಿ ಮತ್ತೊಮ್ಮೆ ಅದ್ಭುತ ಆಟದ ಮೂಲಕವಾಗಿ ಎದುರಾಳಿಯನ್ನು ಕಂಗೆಡಿಸಿದ್ದಾರೆ ಸ್ವೈಪ್ ಅಕಾಡೆಮಿಯ ಹುಡುಗರು. ಕರಾವಳಿಯ ಭಾಗದಲ್ಲಿ 65 ಕೆಜಿ ವಿಭಾಗದಲ್ಲಿ ಸತತ ಪ್ರಶಸ್ತಿಗಳನ್ನು ಗೆದ್ದುಕೊಳ್ಳಬಲ್ಲ ತಂಡ ಅದು ಸ್ವೈಪ್ ಅಕಾಡೆಮಿಯ ಹುಡುಗರು. ಇವತ್ತು ಸ್ವಸ್ತಿಕ್ ಶರವರಾಗಿ ಒಳಭಾಗದಲ್ಲಿ ಪ್ರಾಯೋಜಿತ ತಂಡವಾಗಿ 30,000 ನಗದು ಪುರಸ್ಕಾರ ಹೊರಗಡಲಾಗಿದೆ. ಲಾಸ್ಟ್ 4 ಮಿನಿಟ್ಸ್ ಕೊನೆಯ 4 ನಿಮಿಷಗಳು. ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆ ಪ್ರತಿದಾಳಿಯ ಆಟವನ್ನ ಕಣದಲ್ಲಿ ನೋಡಬಹುದಾಗಿದೆ. ವರುಣ ಸ್ಪಷ್ಟವಾದ ಪಾದರಕ್ಷಣೆ, ನಿರೀಕ್ಷಿತವಾದ ಹೆಜ್ಜೆಯ ಆಟ, ಟೋಟಸ್ ಮೂಲಕ ಅಂಕದ ಗಳಿಕೆಗಾಗಿ ಪ್ರಯತ್ನ ಇತ್ತು. ಮುನ್ನಡೆಯನ್ನು ಉಳಿಸಿಕೊಳ್ಳಬಲ್ಲ ಆಟದ ಅವಕಾಶಗಳಲ್ಲಿ ಪಂದ್ಯ. ಏಕಾಂಗಿಯಾಗಿ ವರುಣ 3 ನಿಮಿಷಗಳ ಅವಧಿಯಲ್ಲಿ ಕದನವಿದೆ. ಪಂದ್ಯದ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಸ್ವಸ್ತಿಕ್ ಶರವೂರು ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಸ್ವಸ್ತಿಕ್ ಶರವೂರು ಫೈನಲ್ ನಲ್ಲಿ ನಿರ್ಧಾರಗಳು ಪ್ರಕಟಗೊಂಡಾಗ ಪ್ರೇಕ್ಷಕರ ಗ್ಯಾಲರಿ ಕೂಡ ಖಾಲಿ ಆಗ್ತಾರೆ. ಸ್ವಸ್ತಿಕ್ ಶರವೂರು ಚಾಂಪಿಯನ್ ಪಟ್ಟದ ಕಡೆಗೆ ಮಂಗೇರ ಬ್ರಿಗೇಡ್ ಟ್ರೋಫಿ 2026ರ ಆಧಿಪತ್ಯದೆಡೆಗೆ ಆದರ್ಶ ಪ್ರಯತ್ನ. ಬೋನಸ್ ನೀಡಲಾಗಿದೆ. ಎದುರಾಳಿಗೆ ಟಚ್ ಪಾಯಿಂಟ್ ನೊಂದಿಗೆ ಫೈನಲ್ ಕದನದಲ್ಲಿ ಅಂತಿಮ 2 ನಿಮಿಷಗಳ ಅವಧಿಯ ಆಟ ಬಾಕಿ ಇದೆ. 31-7 ನೋಡಿ. ರಾತ್ರಿ ಪೂರ್ತಿ ನಿದ್ದೆಗೆಟ್ಟು ಕಬಡ್ಡಿಯನ್ನು ನೋಡಿದ್ದೀರಾ ವೀಕ್ಷಕರೇ. ದ್ವಿಚಕ್ರ ವಾಹನಗಳಲ್ಲಿ ಅಥವಾ ವಾಹನಗಳಲ್ಲಿ ಚಲಿಸುವಂತವರು ನಿಧಾನವಾಗಿ ಮನೆಯನ್ನ ಸೇರಿಕೊಳ್ಳಿ. ಚಾಲನೆಯನ್ನು ಮಾಡುವ ಮೂಲಕ ಬೆಳಗಿನ ಜಾವದ ಬಿಸಿಲಿನ ತಾಪಮಾನ ಜೊತೆಗೆ ನಿದ್ದೆಯ ಮೊಬ್ಬರು ಹೊಸ ಮುಖಗಳಿಗೆ ಅವಕಾಶವನ್ನೇ ಕಲ್ಪಿಸಿಕೊಂಡಿರುವಂತಹ 2 ತಂಡಗಳು. ಇಲ್ಲಿ ಪಂದ್ಯ ಅಂತಿಮ ಕ್ಷಣಗಳಲ್ಲಿ ಶರವೂರು ತಂಡ ಡಿಫೆನ್ಸ್ ನಲ್ಲಿ ಕುಪ್ಪೆಟ್ಟಿಯ ಹುಡುಗರು ಕಮಾಲ್ ಮಾಡ್ತಾ ಇದ್ದಾರೆ. ಆದರೆ ಸಮಯ ಮೀರಿದೆ. ಪ್ರಶಸ್ತಿಯ ಖಚಿತ ಹೋರಾಟದಲ್ಲಿ ಸ್ಪಷ್ಟತೆಯಲ್ಲಿರುವಂತಹ ಸ್ವಸ್ತಿಕ್ ಶರವೂರು ತೌಸಿ ಅವರು ಎದ್ದಿದ್ದಾರೆ ನೇರ ಗೋವಾ ಕಡೆಗೆ. ಸ್ಪರ್ಧೆಯಲ್ಲಿ ಮುಂದುವರಿತಾ ಇದ್ದ ಹೋರಾಟದೊಂದಿಗೆ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಂಡಿರುವ ತಂಡ 2026ರ ಮಂಗೇರ ಬ್ರಿಗೇಡ್ ಟ್ರೋಫಿಯನ್ನು ಗಳಿಸಿಕೊಂಡಿರುವ ತಂಡ ಸ್ವಸ್ತಿಕ್ ಫ್ರೆಂಡ್ಸ್ ಶರವೂರು. ರನ್ನರ್ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಸ್ಟಾರ್ ಗೈಸ್ ಕುಪ್ಪೆಟ್ಟಿ. ಅಭಿನಂದನೆಗಳು 2 ತಂಡಗಳಿಗೆ.
ವಿಜಯ್ ಸೆಲ್ಫಿ ಗ್ರೂಪ್ ಮಾಡಿ ಓಕೆ ಲಾಸ್ಟ್ ಎಮನ್ ಮ್ಯಾನ್ ಬೈ ಎಂಜ ಬಂದ ಏನು ಅಂತ ಸೆಲ್ಫಿ ಗಲ್ಫ್